ಸುಸ್ವಾಗತ. ಅಂದ್ರೆ ಕುರಿ ಮಾಡೋ ಕಾರ್ಯಕ್ರಮಕ್ಕೆ ಸ್ವಾಗತ. ಫೋನಲ್ಲಿ ನಾನು ಕುರಿವಾಣ್ ಸುನಿಲ್, ನನ್ನ ಜೊತೆ ಇದ್ದಾರೆ ಪೂಜಾ. ಎಸ್ ಫ್ರೀಡಮ್ ಪ್ರಾಂಗ್ ಟ್ರಿನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪೂಜಾ, ನನ್ನ ಜೊತೆ ಇದ್ದಾರೆ ಕುರಿ ಬಾಂಡ್ ಸುನಿಲ್. ಎಸ್, ಕಾರ್ಯಕ್ರಮ ಶುರು ಮಾಡೋಣ. ಎಸ್, ತುಂಬಾ ನಂಬರ್ಗಳು ಬಂದಿದೆ ಅಂತೆ. ಸಿಕ್ಕಾಪಟ್ಟೆ ನನಗೆ ಬರ್ದು ಕೈ ನೋವೇ ಬಂದ್ಬಿಟ್ಟಿದೆ. ಹಾಯ್ ರವಿ. ಹಾಯ್, ಏನ್ ಮಾಡ್ತಾ ಇದ್ದೀರಾ? ಗಾಡಿ ಓಡಿಸ್ತಾ ಇದ್ದೀನಿ. ಬಿಸಿನಾ ರವಿ? ಮಾತಾಡ್ಬೋದಾ ನಿಮ್ ಜೊತೆ? ಮಾತಾಡಿ. ಆಕ್ಚುಲಿ ನಿಮ್ಮ ಆಫೀಸ್ ಹತ್ರ ಬಂದಿದ್ದೆ, ನಾನು ನಿಮ್ಮನ್ನ ನೋಡಿದ್ದೀನಿ ವಿದ್ಯಾನಾರಾಯಣಪುರದಲ್ಲಿ. ಎಲ್ಲಿದ್ದೀರಾ ಈಗ? ಏನ್ ಸಮಾಚಾರ? ಏನಿಲ್ಲ, ನಿಮ್ಮನ್ನ ನೋಡ್ಬೇಕು ಅನಿಸ್ತು, ನಿಮ್ಮ ಆಫೀಸ್ ಕಡೆ ಬರೋಣ ಅಂತ ಕಾಲ್ ಮಾಡಿದ್ದೆ. ವಿಡಿಯೋ ಕಾಲ್ ಮಾಡಿ ನೋಡೋಣ. ವಿಡಿಯೋ ಕಾಲ್ ಮಾಡ್ಲಾ? ಡ್ರೈವಿಂಗ್ ಅಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದಾರೆ, ಹೆಂಗ್ ಮಾಡ್ಲಿ? ನಿಮ್ಗೋಸ್ಕರ ಡ್ರೈವಿಂಗ್ ಅಲ್ಲಿ ಮಾಡ್ತೀನಿ, ಮಾಡಿ. ಏ ರವಿ, ಅಷ್ಟೆಲ್ಲ ರಿಸ್ಕ್ ತಗೊಂಬೇಡಿ ರವಿ, ನೀವು ಮನೆಗೆ ಹೋದ್ಮೇಲೆ ವಿಡಿಯೋ ಕಾಲ್ ಹೇಳಿ ಅಷ್ಟೊಂದೆಲ್ಲ ರಿಸ್ಕ್ ತಗೊಂಬೇಡ್ರಿ ಅಂತ. ಕುರಿ ಬಾಂಡ್ಗೆ ಇದು ರವಿ ಮಾತಾಡೋದು. ಕುರಿ ಬಾಂಡ್ಗೆ ಚಡ್ಡಿ ಹಾಕ್ತವ್ ನಾನು ಅಂತ ಹೇಳಿ. ಏಯ್, ನಾನ್ ಗೋಡೆ ಹಿಡ್ಕೊಂಡ್ ನಡಿಬೇಕಾರೆ ನೀನ್ ಏನ್ ಹಿಡ್ಕೊಂಡ್ ನಡೀತಿದ್ದೋ? ಬಾ ತೋರಿಸ್ತೀನಿ ಏನ್ ಹಿಡ್ಕೊಂಡ್ ನಡೀತಾ ಇದ್ದೆ ಅಂತ. ಮಗನ ಅವು ಇಷ್ಟೊಂದು ಹುಷಾರಾಗ್ಬಿಟ್ಟಿದೆ. ಚಿಕ್ಕ ವಯಸ್ಸಲ್ಲಿ ಇಷ್ಟು ಚುರುಕಿದ್ರೆ ನೀನ್ ಎಲ್ಲೋ ರೀಚ್ ಆಗ್ಬೇಕಾಯ್ತು ಇವತ್ತು. ಏನ್ ಸಮಾಚಾರ? ಹೇಳ್ಬೇಕು, ಖುಷಿ ಆಗ್ಬಿಟ್ಟ? ಯಾವ್ದೋ ಒಳ್ಳೆ ಫೋನ್ ಮಾಡ್ಬಿಟ್ಟು ಹೇಳದ್ಬಿಟ್ಟು ಖುಷಿ ಆಗ್ಬಿಟ್ಟ. ಅಲ್ಲಿ ಬಂದ್ಬಿಡ್ತದಲ್ಲ ಫ್ರೀಡಮ್ ಟಿವಿ ಅಂತ. ನನ್ ಮಗನ ನೀನ್ ಇರೋದೇ ಫ್ರೀಡಮ್ ಅಲ್ಲಿ ಅಂತ ನನಗ್ ಗೊತ್ತು. ಸಮಾಚಾರ? ಊಟ ಆಯ್ತೇನೋ? ಊಟ ಆಯ್ತಪ್ಪ, ಕುರಿ ಮಾಡ್ತಾ ಇದೀವಿ. ಸರಿ ಬಿಡಪ್ಪ, ಫಸ್ಟ್ ಹಿಂಗ ಆಗ್ಬಿಡ್ತು. ಓಕೆ, ಬಾಯ್. ಓ, ನೋಡ್ತಾವ್ರಪ್ಪ ಕಾರ್ಯಕ್ರಮ ಎಲ್ಲಾರು. ಹೋಗಪ್ಪ, ನಾನು ಫ್ರೀಡಮ್ ಟಿವಿಲಿ ಇದ್ದೀನಿ. ನನಗೆ ಅವ್ನು ಸಿಕ್ಕೇ ನನಗೆ ಎಷ್ಟೋ ವರ್ಷ ಆಗ್ಬಿಟ್ಟೈತೆ. ಫೋನ್ ಮಾಡಿದ್ರೆ ನೋಡಿದ್ರೆ ಅವ್ನಿಗೆ ಗೊತ್ತೇ ಆಗ್ಬಿಟ್ಟೈತೆ. ಹೋಗತ್ತಾ ಟ್ರೂ ಕಾಲಲ್ಲಿ ತೋರಿಸ್ತಾ ಇದೆ, ಅದೇ ನಮ್ಗೆ ಎಫೆಕ್ಟ್ ಆಗಿರೋದು. ಓಕೆ, ತೊಂದರೆ ಇಲ್ಲ. ಮುಂದಿನ ಕರೆ. ಹಲೋ, ಹಾಯ್ ಆಕಾಶ್. ಹಲೋ ಆಕಾಶ್, ಆಕ್ಚುಲಿ ನಾನು ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ನಿಮ್ ನಂಬರ್ ತಗೊಳಕ್ ತುಂಬಾ ಕಷ್ಟಪಟ್ಟಿದ್ದೀನಿ. ಯಾರು ನೀವು? ನಿಮ್ಮ ಅಭಿಮಾನಿ ಆಕಾಶ್ ನಾನು. ಹೌದಾ? ಹೌದು ಆಕಾಶ್, ಏನ್ ಮಾಡ್ತಾ ಇದ್ದೀರಾ? ಊಟ ಮಾಡಿದ್ರಾ? ಯಾರು ಹೇಳಿ ಗೊತ್ತಾಗ್ತಿಲ್ವಲ್ಲ ಹೆಸರು? ನನ್ನ ಹೆಸರು ಭಾನು ಅಂತ. ಭಾನು? ಯಾರೋ ಗೊತ್ತಿಲ್ಲ ಬಿಡಿ. ನಿಮ್ಮ ಅಭಿಮಾನಿ ಅಂತಿದ್ದೀನಿ. ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕಾಲ್ ಮಾಡಿದ್ರೆ ಹಿಂಗೆ ನಾನು ರೆಸ್ಪಾನ್ಸ್ ಮಾಡೋದು? ನಮ್ಗೆ ಯಾರು ಬೇಕಾಗಿಲ್ಲ ಬಿಡಿ. ಮತ್ತೇನಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ ನೀವು? ಹಲೋ, ಎಲ್ಲಿ? ಹಲೋ ಹಲೋ ಆಕಾಶ್, ಮಾತಾಡ್ತಾ ಇದ್ರೆ ಕಾಲ್ ಕಟ್ ಮಾಡ್ತೀಯಲ್ವಾ ಆಕಾಶ್? ವಾಟ್ಸಪ್. ಹಲೋ ಹಲೋ, ಯಾರು ನಿಜವಾಗ್ಲೂ ಗೊತ್ತಾಗ್ತಲ್ಲ. ಆಕಾಶ್, ನೀವು ಆಕಾಶ್ ಆದ್ರೆ ನಾನು ಭೂಮಿ ಆಕಾಶ್. ವಾಟ್ಸಪ್. ಹಲೋ 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 ಆಕಾಶ್, ಕೇಳಿಸ್ತಾ ಇದೆ ನಾನು ಮಾತಾಡ್ತಿರೋದು? ಆಕಾಶ್, ನೀವು ಆಕಾಶ್ ಆದ್ರೆ ನಾನು ಭೂಮಿ ಆಕಾಶ್. ಅದಕ್ಕೆ ಐ ಲವ್ ಯು ಆಕಾಶ್. ಹೌದಾ? ಹೌದು. ಹಲೋ ಅಲ್ಲ, ನೀವು ಯಾರು ಗೊತ್ತಾ ಇಲ್ಲ? ಆಕಾಶ್, ನಾನು ನಿನ್ ಫಾಲೋವರ್ಸ್ ವಿದ್ಯಾನಾರಾಯಣಪುರದಲ್ಲಿ ನಿಮ್ಮನ್ನ ನೋಡ್ತಾ ಇರ್ತೀನಿ. ಹೌದಾ? ಹಾ. ಅಲ್ಲ, ಓಡಾಡ್ತಾ ಇರ್ತೀರಲ್ಲ. ಆಕ್ಚುಲಿ ನೀವು ತುಂಬಾ ಇಷ್ಟ ಆಗಿದ್ದೀರಾ ನನ್ಗೆ. ಹೌದಾ? ಹೌದು. ಸರಿ ಮೇಡಮ್, ಆಯ್ತು, ಥ್ಯಾಂಕ್ ಯು. ಯಾವಾಗ ಸಿಗ್ತೀರಾ ಆಕಾಶ್? ನಾವು ಅಂತವ್ರಲ್ಲ, ನಮ್ಮಂತ ಕಲೀಬೇಡಿ. ಅಂತವ್ರು ಬೇಕಾದ್ರೆ ನಂಬರ್ ಕೊಡ್ತೀನಿ, ಬೇಕಾದ್ರೆ ಅಂತವ್ರ ಜೊತೆ ನೀವು. ಸರಿ, ನಂಬರ್ ಕೊಡಿ ಅಂಕಲ್. ಇಲ್ಲ, ನೀವೇ ಬೇಕು ಆಕಾಶ್. ಅಂತವ್ರ ನಂಬರ್ ಕೊಡ್ತೀನಿ, ಬೇಕಾದ್ರೆ ಮಾಡಿಸ್ಕೊಳ್ಳಿ. ಇಲ್ಲ ಆಕಾಶ್, ನನಗ್ ನೀವೇ ಬೇಕು. ಅದಕ್ಕೆ ನಿಮ್ ನಂಬರೇ ತಗೊಂಡೋದು. ನೀವ್ ಯಾರ ನಂಬರ್ ಕೊಡ್ಬೇಕಂತ ಏನಿಲ್ಲ, ನನಗ್ ನೀವೇ ಬೇಕು ಆಕಾಶ್. ನಮ್ಗೆ ಏನು ಬೇಡ, ಪರವಾಗಿಲ್ಲ ಬಿಡಿ. ಯಾಕೆ ಆಕಾಶ್ ಹಿಂಗ್ ಮಾಡಿದ್ರೆ ಹೆಂಗೆ? ನಮ್ಗಂತ ನಮ್ಮವ್ರು ಇದ್ದಾರೆ, ನಮ್ಗೆ ಅವರೇ ಸಾಕು. ನೀವು ಯಾರೋ ಗೊತ್ತಿಲ್ಲ. ಥ್ಯಾಂಕ್ ಯು. ಆಕಾಶ ದೀಪವು ನೀನು. ಹಲೋ ಆಕಾಶ್. ಆಕಾಶ್ ಆಕಾಶ್ ಹಲೋ ಆಕಾಶ್, ಯಾಕೆ ಆಕಾಶ್ ಹಿಂಗ್ ಮಾಡ್ತಾ ಇದೀಯಾ? ಯಾಕೆ ನನ್ ಮೇಲೆ ಸಿಟ್ಟ ನಿನ್ಗೆ?
ಕಟ್ಟಾಯ್ತು. ಹಲೋ ಹಲೋ ಯಾ ಮ್ಯಾಮ್? ಕೇಳಿಸ್ತಾ ಇದೆಯಾ? ಯು ನೋ ಕನ್ನಡ? ಯಾ ಮೇಡಮ್ ಹೇಳಿ. ಎಲ್ಲಿ? ಹಲೋ, ಎಲ್ಲಿ ಲೊಕೇಶನ್ ಇರೋದು? ಯಾವ್ದು ಮೇಡಮ್ ರಿಗಾರ್ಡಿಂಗ್ ಇದು? ಹಲೋ, ಏನಿದೆ ರಿಗಾರ್ಡಿಂಗ್ ಇದು? ಪ್ಲಾಜಾ ಇದೆ. ಹಾ ಕಪಿಲ್ ಕಪಿಲ್. ಹಾ ಹೇಳಿ ಹೇಳಿ ಮೇಡಮ್. ಕಪಿಲ್. ಹಲೋ ಹೇಳಿ ಮೇಡಮ್. ಕಪಿಲ್, ಆಕ್ಚುಲಿ ಐ ಲೈಕ್ ಯು. ಹಾ ಹಲೋ. ಸಾರಿ ಮೇಡಮ್, ಐ ಡೋಂಟ್ ನೋ ವಾಟ್ ಯು ಆರ್ ಸೇಯಿಂಗ್. ಹಲೋ. ಯಾ ಸಾರಿ ಮ್ಯಾಮ್, ಐ ಡೋಂಟ್ ನೋ. ಕಪಿಲ್, ಐ ಲೈಕ್ ಯು ಕಪಿಲ್. ಸಾರಿ ಮೇಡಮ್, ರಾಂಗ್ ನಂಬರ್. ರೈಟ್ ನಂಬರ್ ಕಪಿಲ್. ಹಾ ಹಲೋ ಕಪಿಲ್, ಹಾ ತುಂಬ ಇಷ್ಟಪಡ್ತೀನಿ ನಾನು. ಆ್ಯಕ್ಚುಲಿ ಅಲಂಕಾರ್ ಪ್ಲಾಜಾಗಿ ನೋಡಿದ್ದೆ, ನೀವು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀರ ಅಂತ ಹೇಳಿದ್ರು, ಅದಕ್ಕೆ ನನಗೆ ನೀವು ತುಂಬ ಇಷ್ಟ ಆಗ್ತೀರಾ. ಪ್ಲೀಸ್, ಐ ಲವ್ ಯು. ಹಲೋ ಯಾ ಮ್ಯಾಮ್. ಕಪಿಲ್, ಏನ್ ಕಪಿಲ್ ಮರ್ತ್ಕೊಂಡ್ಬಿಟ್ಟಿಯ ನನ್ನನ್ನ? ಯಾರಿದೆ ಆಕ್ಚುಲಿ? ಅದೇ ಗಿಫ್ಟ್ ಕೊಟ್ಟಿದ್ಯಲ್ಲ, ವಾಪಸ್ ಕೊಡ್ಲಾ ಆಗಿದ್ರೆ? ಏನ್ ಗಿಫ್ಟು? ಗಿಫ್ಟು ಡಾಲ್ ಕೊಟ್ಟಿದ್ಯಲ್ಲ, ಅಲಂಕಾರ್ ಪ್ಲಾಜಾ ಬೇಕಾದ್ರೆ ಕೊಟ್ಟಿದ್ಯಲ್ವಾ? ರಾಂಗ್ ನಂಬರ್ ಮೇಡಮ್. ಕಪಿಲ್ ಮಾಡಬೇಡ ಕಣೋ ಪ್ಲೀಸ್, ಐ ಲವ್ ಯು. ಹಲೋ. 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 ಹಾ ರಾಜೇಶ್, ಯಾರು ಹೇಳಿ? ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ ಸರ್. ನಾನು ಶ್ರೀಕಾಂತ್. ಹೇಳಿ ಸರ್. ಹಾ, ಏನ್ ಮಾಡ್ತಾ ಇದ್ದೀರಾ? ಊರಲ್ಲಿದ್ದೀನಿ ಹೇಳಿ ಸರ್. ಊರಲ್ಲಿದ್ದೀರಾ? ಯಾಕೆ ಬೆಂಗಳೂರಲ್ಲಿ ಇಲ್ವಾ? ಇಲ್ಲ, ಊರಿಗೆ ಬಂದಿದ್ದೀನಿ ಹೇಳಿ ಸರ್. ನಿಮ್ಮನ್ನ ನೋಡ್ಬೇಕು ಅನ್ಕೊಂಡು ಮಾತಾಡ್ಸ್ಬೇಕಾಗಿತ್ತು, ಸ್ವಲ್ಪ ಯಾವುದೋ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಜಾಗದ್ದು ಏನ್ ಹೇಳಿ ಸರ್? ಸ್ವಲ್ಪ ಏನೋ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಪರ್ಸ್ನಲ್ ಆಗಿ. ಏನಂದ್ರೆ ಒಂದು ಹಿಡನ್ ಕ್ಯಾಮ್ರಾ ಹೊಡಿಬೇಕಾಗಿತ್ತು, ಸ್ಟ್ರಿಂಗ್ ಆಪರೇಷನ್ನು. ಹಾಂ ಸರ್. ಅದಕ್ಕೆ ಬರೋಕ್ಕಾಗತ್ತಾ? ಇಲ್ಲ ಸರ್, ಊರಲ್ಲಿದ್ದೀನಿ ಸರ್ ನಾನು. ಎಲ್ಲಿ? ಯಾವ್ರು? ಬಳ್ಳಾರಿ. ಬಳ್ಳಾರಿ ಒಳಗ? ಓಹೋ, ನಮ್ದು ಅಲ್ಲೇ ದೇವಿ ಗುಡಿ ಗೊತ್ತಲ್ವಾ, ದೇವಮ್ಮನ ಗುಡಿ, ಅಲ್ಲಿ ನಮ್ಮ ಅತ್ತೆ ಅಲ್ಲೇ ಇರೋದು. ಓಕೆ ಓಕೆ. ಅದಕ್ಕೆ ಯಾವಾಗ ಬರೋದು ಬೆಂಗಳೂರಿಗೆ? ಇನ್ನೂ ಲೇಟ್ ಆಗುತ್ತೆ. ಲೇಟ್ ಅಂದ್ರೆ ಯಾವಾಗ? ಲೇಟ್ ಆಗುತ್ತೆ. ಅದೇ ಎಲ್ಲಿ ಇವಾಗ ಕೆಲಸ ಇಲ್ಲಿ ಮಾಡ್ತಾ ಇರೋದು? ಕೆಲಸ ಇಲ್ಲ, ಬಳ್ಳಾರಿಯಲ್ಲೇ ಮಾಡ್ತಾ ಇರೋದು. ಯಾಕೆ ಬೆಂಗಳೂರು ಬಿಟ್ಬಿಟ್ಟು ಹೋಗ್ಬಿಟ್ಟು ಬೇಜಾರಾಗ್ಬಿಡ್ತಾ? ಯಾಕೆ ಚಿನ್ನ? ತಾವು ಶ್ರೀಕಾಂತ್ ಯಾಕೆ ಈಗ ಹೊಸ್ದಾಗಿ ಬಂದಿದ್ದೀರಾ? ಹಾ ಹೌದು ಹೌದು. ಓಕೆ ಓಕೆ. ಅದಕ್ಕೆ ಯಾವಾಗ ಬರೋದು ಮತ್ತೆ? ಒಂದು ಸ್ಟ್ರಿಂಗ್ ಆಪರೇಷನ್ ಇತ್ತು, ಮಾಡ್ಬೇಕಾಯ್ತು, ನಿಮ್ಮ ಕೈಲಿ ಮಾಡ್ಸೋಣ, ಒಳ್ಳೆ ಕ್ಯಾಮ್ರಾಮನ್ ಅಂತ ಹೇಳಿದ್ರು, ಅದಕ್ಕೆ. ಓಕೆ ಓಕೆ, ಬಂದ್ಮೇಲೆ ಫೋನ್ ಮಾಡ್ತೀನಿ ಬಿಡಿ. ಯಾವಾಗ ಬರೋದು? ಯಾವಾಗ? ಬೆಲ್ಲಿಗಲ್ಲಿ ಯಾರನ್ನ ಇದಾರ ಅಕ್ಕಪಕ್ಕ? ಇಲ್ಲ ಹೇಳಿ. ನಿಜವಲ್ಲ? ಇಲ್ಲ ಪ್ರಾಮಿಸ್ ಹೇಳಿ ಸರ್. ಹಾಂ, ಒಂದು ನಂಬರ್ ಬರ್ಕೊಳ್ಳಿ, ಹೇಳ್ತೀನಿ, ಮೊಬೈಲ್ ನಂಬರು. ಹೇಳಿ. 22 ಅದು ನಂಬರ್ ಸೈಡ್ಗೆ ಇಟ್ಕೋ, ಕೋಡ್ ನಂಬರು 9686651049. ಓಕೆ. ನಿನ್ಗೆ ಯಾರಾದರೂ ಫೋನ್ ಮಾಡಿದಾಗ ಸ್ಟ್ರಿಂಗ್ ಆಪರೇಷನ್ ಅಂತ ಕೇಳಿದ್ರೆ, ರಾಜೇಶ್ ಸ್ಟ್ರಿಂಗ್ ಆಪರೇಷನ್ ಅಂದರೆ ಈ ನಂಬರ್ ಲಾಸ್ಟು ಫಸ್ಟ್ ಹೇಳಿದ್ನಲ್ಲ ಕೋಡ್ ನಂಬರ್ 22 ಅಂತ ಹೇಳಬೇಕು. ನಿಂಗೆ ಕ್ಯಾಶ್ ತಂದು ಕೊಡ್ತಾರೆ 1 ಲಕ್ಷ. ಸಖತ್ತಾಗಿ ಹೊಡಿಬೇಕು, ಕ್ಯಾಮ್ರಾ ಮಾತ್ರ ಇಟ್ಬಿಟ್ಟು, ಆಯ್ತಾ? ಏನ್ ನಾಟಕ ಮಾಡಕತ್ತೀನ? ಏಯ್, ಯಾವನ ಹತ್ರ ಮಾತಾಡಕತ್ತಿ? ಫೇಕ್ ಕಾಲ್ ಮಾಡ್ಬಿಟ್ಟು ನಾಟಕ ಮಾಡಕತ್ತೀನ? ದುಡ್ಡು ಬೇಕೋ ಬೇಡ? ಮುಚ್ಕೊಂಡ್ ಏಯ್, ನಾನು ಏನಿಲ್ಲ ಇವಾಗ ಬರ್ತೀನಿ, ಬಂದ್ರೆ ಸಿಗದ್ಮೇಲೆ ಹೊಡಿತೀನಿ. ಈಗ ಎಲ್ಲಿ? ಬೇರೆ ಯಾರು ಸಿಗಲ್ವ? ನನ್ಗಿಲ್ಲೇ ಇಲ್ಲ ಅದು ಹೊಡೆಯಕ್ಕೆ. ಫೋನ್ ಇಡಲ್ಲ. ಏಯ್ ನೋಡಿದ್ದೆ ನೋಡು ರಾಜೇಶ್. ಬೇರೆ ಜಾಗ ಸಿಕ್ಕಿಲ್ವೇನೋ ರಾಜೇಶ ನಿಮ್ಗೆ? ಹಲೋ. 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 ಹಲೋ ಹೇಳಿ, ಯಾರು? ಯಾರು ಮಾತಾಡ್ತಾ ಇರೋದು? ವಾಯ್ಸ್ ಚೇಂಜ್ ಇದೆಯಲ್ಲ ಸರ್. ನೀವೇ ಕಾಲ್ ಮಾಡಿರೋದು. ಯಾರು ಹೇಳಿ? ಹಾ, ಸಾರಿಕಾ ಇಲ್ವಾ? ಇಲ್ಲ ಇಲ್ಲ ಅಂತ ಅವ್ರು ಯಾರು ಇಲ್ವಾ? ಸರ್, ರಾಂಗ್ ನಂಬರ್ ಸರ್. ಅಲ್ಲ, ಏನಾಗಿದೆ ಗೊತ್ತಾ? ಲೋನ್ ತಗೊಂಡ್ಬಿಟ್ಟು ಸಾರಿಕಾನವರು ನಿಮ್ ನಂಬರ್ ಕೊಟ್ಟಿದ್ದಾರೆ ಪ್ರೂಫ್ಗೆ. ನೀವು ನೋಡಿದ್ರೆ ಸಾರಿಕಾ ಇಲ್ಲ ಅಂತೀರಾ. 2 ಲಕ್ಷ ಲೋನ್ ತಗೊಂಡಿದ್ದಾರೆ ಬ್ಯಾಂಕಿಂದ. ಸಾರಿಕಾನ? ಹಾ, ಯಾರಂತಾನೆ ಗೊತ್ತಿಲ್ಲ. ಹಲೋ, ನಿಮ್ ನಂಬರ್ ಕೊಟ್ಟಿದಾರಂತ ನಾನು ಹೇಳ್ತಾ ಇಲ್ಲ. ಫೋನ್ ನಂಬರ್ ಇರೋದಕ್ಕೆ ತಾನೇ ನಾನು ಫೋನ್ ಮಾಡಿರೋದು. ಹೌದಾ? ಇವಾಗ ಗೊತ್ತಿಲ್ಲ, ಕಟ್ ಮಾಡಿ. ಹಾ, ಹಲೋ ಸರ್, ಏನು? ಕಟ್ ಮಾಡ್ಬಿಡಿ ದಯವಿಟ್ಟು, ಯಾಕಂದ್ರೆ ಇದು ಕಂಪನಿಯಿಂದ ರೆಕಾರ್ಡ್ ಆಗ್ತಾ ಇರುತ್ತೆ ಬ್ಯಾಂಕ್ ಒಳಗಡೆ. ನಾವ್ ಏನ್ ಮಾತಾಡ್ತೀವಿ? ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಅಲ್ಲ, ರೆಕಾರ್ಡ್ ಆಗ್ಬೇಕಲ್ಲ. ನಾನೇನ್ ಮಾಡ್ಲಿ? 2 ಲಕ್ಷ ಎತ್ಕೊಂಡು ಹೋದ್ಲು ಸಾರಿಕಾ, ಎಲ್ಲಿ ಹೋದ್ಲು?
ನನ್ನ ಕೇಳ್ರ ನಿಮ್ ನಂಬರ್ ಕೊಟ್ಟಿದ್ದಾಳ ಅವಳು ನಮ್ಮ ಅಣ್ಣ ಅಂದ್ಬಿಟ್ಟು. ಯಾರು? ಸಾರಿಕಾನ? ಹಾ ಸಾರಿಕಾ ಏನಾಗ್ಬೇಕು ನಿಮ್ಗೆ? ತಂಗಿನ ಅಕ್ಕನ ಯಾರು? ಸ್ವಾಮಿ ನಾನ್ ಮಾಲೆ ಹಾಕಿದೀನಿ ಸ್ವಾಮಿ, ಸುಮ್ಮನೆ ನನ್ನ ಏನು ಬೇಜಾರ್ ಮಾಡಿಸ್ಬೇಡಿ ಸ್ವಾಮಿ. ಸ್ವಾಮಿ ಶರಣ. ನನ್ ತಾಯನಿಗೂ ಯಾರಂತ ಗೊತ್ತಿಲ್ಲ. ಹಲೋ ಹಲೋ ನಮಸ್ಕಾರ. ಹೇಳಿ. ಹಾ ನಮಸ್ಕಾರ. ವಸಂತ್ ಅವ್ರಿಲ್ವಾ? ಹಲೋ ಅವರು ಇದಾರೆ. ಇದಾರಾ? ಓಕೆ ಮೇಡಮ್, ನೀವ್ಯಾರು ಮಾತಾಡ್ತಾ ಇರೋದು? ಅವ್ರ ಮಿಸಸ್. ಅವ್ರ ಮಿಸ್ಸಸ್ಸಾ? ಅಧ್ಯಕ್ಷರು ಇಲ್ವಾ? ಎಲ್ಲೋಗಿದ್ದಾರೆ? ಅಧ್ಯಕ್ಷ ಇಲ್ಲ, ಅವ್ರು ನೆಂಟ್ರ ಮನೆಗೆ ಹೋಗೋರೆ. ಹೌದಾ? ಪರವಾಗಿಲ್ಲ ನೀವೇ ಮಾತಾಡಿದ್ರೆ ಸಾಕು, ನಮಗೆ ತೊಂದರೆ ಇಲ್ಲ. ಅಮ್ಮ ನಿಮ್ಮ ಮುಂದೆ ನನಗೊಂದು ಸಹಾಯ ಆಗ್ಬೇಕಾಗಿತ್ತಲ್ಲ. ನೀವ್ಯಾರು ಫಸ್ಟ್ ಅದನ್ನ ಹೇಳಿ. ನಾನು ಕಾಂಚಪ್ಪ ಅಂತ ಮಾತಾಡ್ತಾ ಇರೋದು. ಎಲ್ಲಿಂದ? ಕಾಂಚಪ್ಪ. ನಮ್ದು ಎಮ್ಮೆಗಳಿಗೆ ಎಮ್ಮೆ ಇದೆಯಲ್ವಾ, ಎಮ್ಮೆ ಸಾಕಿದೀವಿ, ಹಾಲು ಸರಿಯಾಗಿ ಕೊಡ್ತಾ ಇಲ್ಲ. ಅಧ್ಯಕ್ಷರು ನಮಗೆ ಯಾರ್ದ ಡಾಕ್ಟರ್ ನಂಬರ್ ಕೊಡಿಸ್ತೀನಿ, ಅಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸು, ಎಮ್ಮೆಗೆ ಸರಿಯಾಗಿ ಹಾಲು ಕೊಡ್ತಿದೆ ಬೆಳಿಗ್ಗೆ ಅಂತ ಹೇಳಿದ್ರು. ಈಗ ಏನ್ ಮಾಡೋದು ನಾವು? ಎಮ್ಮೆ ಹಾಲು ಕೊಡ್ತಾ ಇಲ್ಲ ಸರಿಯಾಗಿ, ಹುಲ್ಲು ಗಿಲ್ಲು ಎಲ್ಲ ಆಗ್ತಾ ಇದೀವಿ ಟೈಮ್ ಸರಿಯಾಗಿ. ನಿಮ್ಗೆ ಏನಾರು ಗೊತ್ತಾ ಏನ್ ಮಾಡ್ಬೇಕು ಅಂತ? ಯಾವ ಊರು ನಿಮ್ದು? ಆ ಯಾವ ಊರು? ನಾವು ಅಲ್ಲೇ ಯಜಮಾನ್ರೆ ಇರೋದು ನಾವು. ನಿಮ್ಮ ಊರ್ ಪಕ್ಕದಲ್ಲೇ. ಇಂಥ ಊರು ಅಂತ ಅಡ್ರೆಸ್ ಹೇಳು. ಹಾಸನ. 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 ಹಾ ಹಾಸನ. ನೀವು ಎಲ್ಲಿ ಮಾಡಿರೋದು ಇದು? ನಾವು ನಿಮ್ಗೆ ಮಾಡಿದೀವಿ. ಪ್ರೆಸಿಡೆಂಟ್ ಅಲ್ವಾ ಮಾತಾಡ್ತಾ ಇರೋದು? ಪ್ರೆಸಿಡೆಂಟ್ ಆದ್ರೂ ನೀವು ಹಾಸನದಲ್ಲಿ ಸಕಲೇಶ್ಪುರಕ್ಕೆ ಫೋನ್ ಮಾಡ್ಬೇಕಂದ್ರೆ ಅಲ್ಲೇ ಹಾಸನದ ಧನ್ಯ ಹಾಸ್ಪಿಟ್ಲ್ಗಳಿಲ್ವಾ? ಇಲ್ಲ, ಆಕ್ಚುಲಿ ಅಲ್ಲಿ ಬಂದಿದ್ವಿ ನಾವು. ಅವಾಗ ನೀವು ಎಲ್ಲಾರ ಹತ್ರ ಮಾತಾಡ್ಬೇಕಾರೆ ಎಮ್ಮೆಗಳಿಗಾಗ್ಲಿ ಹಸುಗಳಿಗಾಗ್ಲಿ ಏನಾದ್ರು ತೊಂದರೆ ಆದ್ರೆ ನನಗೆ ಫೋನ್ ಮಾಡಿ ಅಂತಿದ್ರಿ. ನಿಮ್ ನಂಬರ್ ಕೊಟ್ಟಿದ್ರಿ, ಅದಕ್ಕೆ ನಾನು ಫೋನ್ ಮಾಡಿದೆ. ಏನ್ ತಪ್ಪಿದೆ ಹೇಳಿ ಯಜಮಾನ್ರೆ? ಮಾತಾಡಿಲ್ಲ. ಹಾ ಹೇಳಿ ಒಂದೇ ಹೇಳಿ, ಜಾಸ್ತಿ ಹೇಳ್ಬೇಡಿ. ನಿಮ್ದು ಎಲ್ಲಿ ಯಾವ ಪಂಚಾಯತಿ ಬರುತ್ತೆ ನಿಮ್ಗೆ? ನಮ್ದು ಪಂಚಾಯತ್ ಗೊತ್ತಿಲ್ಲ. ಎಲ್ಲಿ ಮೀಟಿಂಗ್ ನಡೀತಾ ಇರ್ತದೋ ಅಲ್ಲೋ ಕುತ್ಕೊಂಡ್ಬಿಡ್ತೀವಿ ನಾನು ನಮ್ಮ ಅಪ್ಪ. ಕೆಲಸ ಇಲ್ಲ ಇಬ್ರಿಗೂ. ಹೌದಾ? ಹಾ ಕೆಲಸ ಇರೋಕೆ ತಲೆ ತಿರೋಕ್ ನಂಗೆ ಮಾಡ್ತಿದ್ವಿ ಫೋನ್ ನಿನಗ. ಈ ಬೇಜಾರು ಮಧ್ಯಾಹ್ನ ಹೊತ್ತು ಊಟ ಆಗತ್ತಲ್ವಾ, ಮಧ್ಯಾಹ್ನ ಏನ್ ಮಾಡ್ತೀರಾ ಹೇಳಿ? ನೀನು ತಲೆ ತಿಂದು ಮಾತಾಡೋದಕ್ಕೆ ತಾನು ನಂಗೆ ಫೋನ್ ಮಾಡ್ತಿರೋದು? ಇಲ್ಲ ಆತರ ಅನ್ಕೋಬೇಡಿ ಯಜಮಾನ್ರಿ. ಯಾಕೆ ಎಮ್ಮೆ ಹಾಲು ಸರಿಯಾಗಿ ಕೊಡ್ತಲ್ಲ, ಟ್ರೀಟ್ಮೆಂಟ್ ಎಲ್ಲಿ ಕೊಡಿಸ್ಬೇಕು ಅದಕ್ಕೆ ಅಂತ ನಾವು ಕೇಳಕ್ಕೆ ಫೋನ್ ಮಾಡಿರೋದು. ನಾನ್ ಕೇಳ್ತಾ ಅರ್ಥ ಆಗಿಲ್ವಾ? ಹಾ ಹೇಳಿ. ಕೆಲ್ಸ ಈಗ ನಿಮ್ಮ ಅಪ್ಪಗೂ ನಿಂಗೂ ಕೆಲಸ ಇಲ್ಲ ಅಂದ್ರಲ್ಲ, ಅದಕ್ಕೆ ನಿಮ್ಮ ಅಪ್ಪಗೂ ನಿಂಗೆ ಕೆಲಸ ಇರೋದಕ್ಕೆ ತಾನು ಫೋನ್ ಮಾಡ್ತಿರೋದು? ನಮ್ಮಪ್ಪ ಆ ಕಡೆ ಕುತ್ಕೊಂಡು ಫೋನ್ ಮಾಡೋನ್, ಯಾರಿಗೋ ಫೋನ್ ಮಾಡೋ ನನ್ಗೆ ಗೊತ್ತಿಲ್ಲ. ನಾನು ನಿಮಗೆ ಫೋನ್ ಮಾಡಿದ್ದೀನಿ. ಒಂದ್ ಕೆಲಸ ಮಾಡೋ, ನಿಮ್ಮ ಅಪ್ಪಗೆ ಒಂದು ಆಂಟಿ ನಂಬರ್ ಕೊಟ್ಬಿಡು, ನಿನ್ಗೊಂದು ಇದೊಂದು ನಂಬರ್ ತೆಗಿ. ಅವ್ರ ಆಂಟಿಗೆ ಮಾಡ್ತಾ ಇರೋದು, ಪಕ್ಕದ ಮನೆ ಆಂಟಿಗೆ. ನೀವು ಹೇಳಕ್ ಹೋಗ್ಬಿಡಿ ಯಾರಿಗೂ ಅಷ್ಟೇ. ಹೌದಾ? ಇದೇ ಕೆಲಸ ನಂದು. ನಮ್ಮ ಅಪ್ಪಂದು. ಏನ್ ಮಾಡ್ತೀರಾ? ಮಧ್ಯಾಹ್ನದ ಹೊತ್ತು ನಿದ್ದೆ ಬರುತ್ತೆ, ಮುದ್ದೆ ತಿಂದ್ಬಿಟ್ಟಿರ್ತೀವ. ಅದಕ್ಕೆ ಹಸು ಬಗ್ಗೆ, ಎಮ್ಮೆಗಳ ಬಗ್ಗೆ, ಕುರಿ ಬಗ್ಗೆ ಮಾತಾಡ್ಕೊಂಡು ಕುತ್ಕೋತೀವಿ ಇಬ್ರು. ನಮ್ಮ ಅಪ್ಪಂಗೂ ಮಾಡಕ್ ಕೆಲಸ. ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಆಂಟಿಗೆ ಫೋನ್ ಮಾಡೋದು. ನಮ್ಮ ಅಪ್ಪಂದು ಬರೀ ಇದೇ ಕೆಲಸ. ಮತ್ತ ಅವನ್ ಗುಡ್ದವ್ ನಾನು ಇನ್ನೇನ್ ಕೆಲಸ ಮಾಡ್ತೀನಿ? ಅಲ್ಲ ನೀನ್ ಹೆಂಗ್ ಕೊಟ್ಬಿಟ್ಟೆ? ನಮ್ಮಪ್ಪ. ಹೌದಾ? ಹಾ ಅದು ನಿಮ್ಮ ಅಮ್ಮ ಗೊತ್ತಿಲ್ಲ, ನೀವ್ ಮಾಡ್ಬಿಟ್ರಿ. ಕರೆಕ್ಟ್. ಹೆಂಗ್ ಗೊತ್ತ? ಯಾರು? ನಮ್ಮಪ್ಪ ಹೇಳಿದ್ನ? ಯಜಮಾನ್ರೆ ಹೇಳೋ. ಇವಾಗ ಎಮ್ಮೆಗೆ ಏನ್ ಮಾಡೋದು ಹೇಳಿ? ಹಾಲು ಕೊಡ್ತಲ್ಲ ಸರಿಯಾಗಿ. ಎಮ್ಮೆಗೆ ಕೋಣ ಅಂತ ಕರ್ಕೋಗು. ಕೋಣ ಒಂದು ಇಲ್ಲ. ಎಲ್ಲಿ ಹೋಗ್ಬಿಟ್ಟಾವ, ಎಲ್ಲಿ ಮೇವಕ್ ಹೋಯ್ತಾವ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತವೆ, ಒಂದು ಕೋಣ ಸಿಗ್ತಾ ಇಲ್ಲ. ಎಲ್ಲಿ ಬೆಂಗಳೂರು ಸಿಗ್ತಾ ಇಲ್ವಾ? ಎಲ್ಲಿ ಸಿಗ್ತಾ ಇಲ್ಲ? ಬೆಂಗಳೂರೊಳಗೆ ಅಲ್ಲಿ ಅಷ್ಟು ದೂರ ಯಾರು ಹೋಯ್ತಾರೆ ಎಮ್ಮೆನ್ ತಗೊಂಡು? ಎಮ್ಮೆ ಕಾಲ ಹೋಯ್ತಾ ಆ ಕಡೆ ಎಲ್ಲ ಹಳ್ಳಿ ಆಗ್ಬಿಟ್ಟು ಎಲ್ಲ ಸಿಟಿ ಮಾಡಾಕ್ ಬಿಟ್ಟವ್ರೆ. ಅದಕ್ಕೆ ಹೇಳಿ. ಊಟ ಆಯ್ತಾ? ಹೋಗ್ಲಿ. ಊಟ ಇಲ್ಲ, ಇನ್ನೂ ಇಲ್ಲ. ನಿಮ್ದಾಯ್ತಾ? ನಮ್ ತಲೆ ತಿನ್ನಕ್ ನಿಮ್ ನಂಬರ್ ಕೊಟ್ಟಾಗ ಯಾರೋ ಕಷ್ಟ ಹೊಡಿಬೇಕಲ್ಲ. ಹೊಡಿರಿ, ಹೇಳ್ತೀನಿ. ಊರಿಗೆ ಬಂದಾಗ ಹೇಳ್ತೀನಿ. ನಿಮ್ ನಂಬರ್ ಕೊಡ್ತೀನಿ. ಇವಾಗ ಯಾರು ಅಂತ ಹೇಳ್ತೀನಿ ನಿಮ್ಗೆ ಯಾರು ಅಂತ. ಅಷ್ಟ ಅವ್ರಿಗೆ ಹೊಡಿವಿ. ಯಾರು ಗೊತ್ತಾ ಯಜಮಾನ್ರೆ? ಸಖತ್ತಾಗಳು ಗೊಂಬೆ ಅನ್ಕೊಂಬಿಟ್ಟವಳೆ ಅವಳು. ಸಖತ್ತಾಗಳು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿರ್ತಾಳೆ. ಮಾಡೋ ಕೆಲಸ ಎಲ್ಲ ಮಾಡಿಸ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡೋದು. ಕೊಟ್ಬಿಟ್ಟು ತಮಾಷೆ ನೋಡೋದು. ನಾನ್ ಬೈಸ್ಕೊತಾ ಇದ್ರೆ ಅವಳು ಖುಷಿ. ಆತರ ನೋಡಿ. ಕೆಮ್ತಾವಳು ನೋಡಿ. ಅದೇನೋ ಒಂಥರ ಪ್ರಾಣಿ ತರ ಮಾಡ್ತಾಳೆ. ಅವಾಗ ಅಂತಾಳೆ. ಪೂಜಾ ಅಂದ್ಬಿಟ್ಟು ಅವಳ ಹೆಸರು. ಅವಳೇ ಕೊಟ್ಟಿರೋದು ನಂಬರ್. ಗೊತ್ತಾ ನಿಮ್ಗೆ ಪೂಜಾ? ಇಲ್ಲ, ಗೊತ್ತಿಲ್ಲ. ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ಪೇಪರ್ ಆಯ್ತಾ ಇದ್ಲ ಅಂತಲ್ಲ ನಿಮ್ ಊರೊಳಗಡೆ? ಪೇಪರ್ ಹಾಕಿ ಹೋಯ್ತಿದ್ಲಂತೆ. ಹಾಲ್ ಕವರು, ಬಾಟ್ಲು, ಪೇಪರು. ಮಾತಾಡಿ ಅವಳ ಹತ್ರ. ಮಾತಾಡಿ ಅಮ್ಮಿ. ಹಲೋ. ಹಲೋ. ಹಾಯ್ ಅಂಕಲ್. ಯಾವ ಮೇಡಮ್? ನಿಮ್ದೇ ಊರ್ ಅಂಕಲ್? ನಮ್ ಸಕಲೇಶ್ಪುರ. ಅಂದ್ರೆ ನಮ್ಮನೆ ದನಕ್ಕೆ ಸ್ವಲ್ಪ ಅದೇ ಹಾಲ್ ಬರ್ತಾ ಇಲ್ವಂತೆ, ಮೆಡಿಸಿನ್ ಬೇಕು ಅಂತ ನಮ್ಮ ಅಣ್ಣ ಕೇಳ್ತಾ ಇದ್ದಾರೆ. ಮೆಡಿಸಿನ್ ಹೇಳಿ. ಹಲೋ. ಹೇಳಿ ಮೇಡಮ್. ಅದೇ ಮೆಡಿಸಿನ್ ಏನಾದ್ರು ಕೊಡ್ತೀರಾ ಅಂತ. ನೀವು ಅಧ್ಯಕ್ಷರಲ್ವಾ? ಇವ್ರು ಹೇಳಿದ್ರು ಅಧ್ಯಕ್ಷರಿಗೆಲ್ಲ ಗೊತ್ತಿರುತ್ತೆ, ಗ್ರಾಮ ಪಂಚಾಯತ್ ಫ್ರೀ ಆಗಿ ಮೆಡಿಸಿನ್ ಕೊಡ್ತಾರೆ ಅಂತ.
ಒಂದ್ ಕೆಲಸ ಮಾಡಿ, ಹಾ ಕೊಡಿ ಸರ್ ಕೊಡಿ. ಸರ್ ತಗೊಳ್ಳಿ ಮಾತಾಡಿ. ಹಾ ಹೇಳಿ ಅಪ್ಪಾಜಿ. ಹಾ ಮೇಡಮ್ ಹಾ ನೀವು ಒಟ್ಟೀಗ ಅನ್ನ ಹಾಲು ಕೊಡ್ತಾ ಇಲ್ವಲ್ಲ ಎಮ್ಮೆ, ಹಾ ನೀವೇನ್ ತಿಂತೀರ ಸರ್? ನಾನು ಹುಲ್ಲು. ಹುಲ್ಲು. ಅದಕ್ಕೆ ಬೆಳಿಗ್ಗೆ ಕೇಸರಿ ಬಾತು ಉಪ್ಪಿಟ್ಟು ಇದ ಕೊಡಿ. ಹಾ ನೀವು ಹುಲ್ ತಿನ್ನಿ, ಹಾ. ಹುಲ್ಲು ಬೂಸ್ಟು ಹಿಂಡಿ ನೀರ್ ತಿನ್ನಿ, ಹಾ ಆಮೇಲೆ ಹಾಲು ಅದಕ್ಕೆ ಕೊಡುತ್ತೆ. ಹಾ ನಾನು ಇಂಡಿ ಬೂಸ ಎಲ್ಲ ನಾನ್ ತಿಂದ್ಬಿಟ್ಟು ಅದಕ್ಕೆ ಕೇಸರಿ ಬಾತು ಉಪ್ಪಿಟ್ಟೆಲ್ಲ ಕೊಟ್ರೆ ಅದು ಹಾಲು ಚೆನ್ನಾಗಿ ಕೊಡುತ್ತಾ? ಹಾ ಚೆನ್ನಾಗಿ ಕೊಡುತ್ತೆ. ಹಂಗಾರೆ ಈಗ ನಾನು ಹಾಲು ಕೊಡಕ್ ಶುರು ಮಾಡ್ಬೇಕು. ಹಾ ಹೌದೌದು. ಚೆನ್ನಾಗಿ ಹೇಳಿದ್ರಿ, ತುಂಬಾ ಧನ್ಯವಾದಗಳು. ಅಲ್ಲ ಅಲ್ಲ ಸರ್, ಹೇಳಿ. ಅಲ್ಲ ಹಸಿನ ಬಗ್ಗೆ ಕೇಳ್ಬಿಟ್ಟು ಎಮ್ಮಿನ ಬಗ್ಗೆ ಕೇಳ್ತಿದ್ದೀರಲ್ಲ. ಹಾ ಹೌದು ಹೌದು. ಆಕ್ಚುಲಿ ಏನ್ ಗೊತ್ತಾ ಸರ್, ಹಾ ಪಕ್ಕದಲ್ಲಿ ಕುಂತವಲ್ಲ ಪೂಜಾ ಆದ್ಬಿಟ್ಟೆ ನಿಮ್ಮ ಮನೆ ಹತ್ರನೇ ಅಂತ ಇರೋದು, ಅವರೇ ನಂಬರ್ ಕೊಟ್ಟು ಮಾಡಿಸಿರೋದು. ಇವಾಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಯಾರು ಅಂತ ಹೇಳಮ್ಮ. ಅಂಕಲ್ ಅಂಕಲ್, ಹಾ ಕುರಿ ಬಂಡ್ ಸುನೀಲ್ ಅವ್ರು ನಿಮಗೆ ಕುರಿ ಮಾಡ್ತಾ ಇದ್ದಾರೆ. ಹಾ ಗೊತ್ತಾಯ್ತು. ಓ ಇವಾಗ ಹಲೋ ಮೇಡಮ್ ಅವರೇ. ಹಲೋ ಸರ್. ಸರ್ ಹೇಳಿ. ಸರ್ ನಮಸ್ಕಾರ, ಕ್ಷಮೆ ಇರ್ಲಿ. ಗೊತ್ತಾಯ್ತು ಸರ್, ನನಗೆ ಯಾವಾಗ ಕಾಲ್ ಬಂತು ನಂಗೆ ಟ್ರೂ ಕಾಲ್ ಬಂದ್ಬಿಡ್ತ ಸರ್. ಹೌದಾ? ಓ ಏನಪ್ಪಾ ಮಾಡೋದೀಗ, ನಾವು ಹಳ್ಳಿಗೂ ಮಾಡಕ್ಕಾಗಲ್ಲ ಡೆಲ್ಲಿಗೂ ಮಾಡಕ್ಕಾಗಲ್ಲ, ಈ ಟ್ರೂ ಕಲರ್ ಬಂದ್ಬಿಟ್ಟು. ಟ್ರೂ ಕಲರ್ ನಿಮ್ಗೆ ಆಲ್ರೆಡಿ ನಂಗೆ ಲೊಕೇಶನ್ ಬರುತ್ತೆ, ಇಂಥ ಮೊಬೈಲ್ ಇಂಥ ಏರಿಯಾದಲ್ಲಿ ಬರ್ತಾ ಇದೆ. ಹೌದಾ ಸರ್? ಏನ್ ಸರ್ ಟೆಕ್ನಾಲಜಿ ಹಿಂಗಾಗ್ಬಿಟ್ಟೈತೆ. ಹೌದು ಸರ್ ಹೌದು. ಓಕೆ, ಇನ್ಮೇಲೆ ನೋಡ್ಕೊಂಡು ಫೋನ್ ಮಾಡ್ತೀವಿ ಬಿಡಿ ಸರ್. ಸರ್ ನೀವು ಕುರಿಗಳು ಸರ್, ಕುರಿ ಬಾಂಡ್ಗಳೇ ನೀವು ಇಷ್ಟ ಆಗಬೇಕು, ನಮಗೆ ಮೊಬೈಲ್ ಹಳ್ಳಿ ಮಲ್ನಾಡರಿಗೆ ಗೊತ್ತಾಗಲ್ಲ ಸರ್. ಅದೇ ಅಂತೀನಿ ನಾನು, ಎಲ್ಲ ಬುದ್ಧಿವಂತರೇ ಸರ್, ನಮ್ ಕರ್ನಾಟಕದವ್ರು ಎಲ್ಲರೂ ಪ್ರತಿಯೊಬ್ರು ಬುದ್ಧಿವಂತರೇ ಅಲ್ವಾ? ಹೌದೌದು. ಇಲ್ಲ ಬುದ್ಧಿವಂತರಿಲ್ಲ, ದಡ್ರು ಇದ್ದಾರೆ. ಇದಾರಾ? ಯಾರು ಸರ್? ಸರ್ ಹಲೋ. ಹಾ ಸರ್ ಹೇಳಿ ಹೇಳಿ. SLC ಓದೋರು ಬುದ್ಧಿವಂತರು, ಹೌದು SLC ಮೇಲ್ ದಡ್ತಾರ ತಡ್ರೆಯ. ಕರೆಕ್ಟ್ ಕರೆಕ್ಟ್. ಇಲ್ಲಿ SSLC ಮೇಲೆ ಓದಾವಳೆ ಪೂಜಾ. ಹಾ ಥ್ಯಾಂಕ್ ಯು ಸರ್, ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ, ಕ್ಷಮೆ ಇರ್ಲಿ. ಓಕೆ ಸರ್. ಆಯ್ತು ಸರ್ ಆಯ್ತು ಸರ್. ಊಟ ಆಯ್ತಾ ಸರ್? ಹಾ ಊಟ ಆಯ್ತು ಸರ್. ಆಯ್ತು ಸರ್ ಧನ್ಯವಾದಗಳು ಸರ್, ಧನ್ಯವಾದಗಳು. ಓಕೆ, ಅನ್ನದಾತರೇ ಕಾರ್ಯಕ್ರಮ ನೋಡಿ ತುಂಬಾ ಇಷ್ಟಪಟ್ಟಿದ್ದೀರ ಅನ್ಸುತ್ತೆ. ಹೀಗೆ ಹಲವಾರು ಯಾರ್ದಾದ್ರು ನಂಬರ್ಗಳು ಕಳ್ಸಿಕೊಟ್ಟಿದ್ರೆ ಅವ್ರನ್ನ ಕುರಿ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ, ನಿಮ್ಮನ್ನ ನಗ್ಸೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ದಯವಿಟ್ಟು ಕ್ಷಮೆ ಇರಲಿ ನಮ್ಮಿಂದ ಏನಾದ್ರು ತಪ್ಪಾಗಿದ್ದಿದ್ರೆ. ಓಕೆ, ದಯವಿಟ್ಟು ಕಳಿಸ್ಬೇಕಾದ್ರೆ ಅವ್ರ ಡೀಟೇಲ್ಸ್ನ ಕರೆಕ್ಟಾಗಿ ಅವರು ನಂಬರು, ಏನು ಮಾಡ್ತಾ ಇದ್ದಾರೆ ಕೆಲಸ, ಅವ್ರ ಹೆಸರು, ಯಾವ ಊರು ಅಂತ ಕಳಿಸ್ಕೊಟ್ರೆ ಸಾಕು, ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ. ಓಕೆನಾ? ಅಲ್ವಾ ಪೂಜಾ ಅವರೇ? ಎಸ್ ಖಂಡಿತ. ಹೇಳ್ಬಿಡಿ. ಏನ್ ಹೇಳ್ಬೇಕು? ಅದೇ ಹೇಳ್ಬಿಡಿ, ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಮತ್ತೆ. ಕಾರ್ಯಕ್ರಮ ಮುಗಿಸ್ತಾ ಇದೀವಿ, ನಾಳೆ ಇದೇ ಟೈಮಿಗೆ ಬರ್ತೀವಿ. ನಮ್ಮ ಚಾನಲ್ನ ಚೇಂಜ್ ಮಾಡಬೇಡಿ, ರಿಮೋಟ್ ಇಟ್ಕೊಂಡು ಇದೇ ಚಾನಲ್ ಹಾಕೊಂಡು ಕೂತ್ಕೊಳ್ಳಿ, ನಿಮ್ಮನ್ನ ಇದೇ ಥರ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಓಕೆ, ಈಗ ಮಲ್ಕೊಳ್ತಾರ ಅವರು. ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.